25 ಪ್ರಯಾಣಿಕರ ಜೀವ ಉಳಿಸಿದ ಸರ್ಕಾರಿ ಬಸ್ ಚಾಲಕ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಎಂಸಿಹಳ್ಳಿ ಸಮೀಪ ಸರ್ಕಾರಿ ಬಸ್ ಚಾಲಕ ಹೃದಯಾಘಾತದಿಂದ ಪಾರು. ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗುತ್ತಿದ್ದಂತಹ ಬಸ್ ಚಾಲಕ ಲೋಕೇಶ್ ಇದ್ದಕ್ಕಿದ್ದಂತೆ ತೀವ್ರ ಎದೆನೋವು ಕಾಣಿಸಿಕೊಂಡಾಗ ಬಸ್ನನ್ನು ನಿಲ್ಲಿಸಿ 25ಕ್ಕಿಂತ ಹೆಚ್ಚು ಜೀವವನ್ನು ಉಳಿಸಿರುತ್ತಾರೆ. ಅದೇ ಬಸ್ಸಿನ ಕಂಡಕ್ಟರ್ ಆದ ಉಮಾ ಚಾಲಕ ಲೋಕೇಶ್ರ ಪತ್ನಿ. 25ಕ್ಕಿಂತ ಹೆಚ್ಚು ಪ್ರಯಾಣಿಕರನ್ನು ಬೇರೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕಳುಹಿಸಿ ಉಮಾ ಕರ್ತವ್ಯವನ್ನು ಮೆರೆದಿದ್ದಾರೆ. ತದನಂತರದಲ್ಲಿ ಆಸ್ಪತ್ರೆಗೆ ಧಾವಿಸಿ ಚಾಲಕ ಪತಿ ಲೋಕೇಶ್ರ ಚಿಕಿತ್ಸೆಯನ್ನು ಮಾಡಿಸಿರುತ್ತಾರೆ. ಮೇಡಮ್ ಎಷ್ಟು ಗಂಟೆಗೆ ಆಗಿರೋದು? 9 ಗಂಟೆ 9 ಕಾಲಾಗಿತ್ತು. ಮೇಡಮ್ ಅವ್ರ ಹೆಸರು ಏನು? ಲೋಕೇಶ್ ಅಂತ. ನಿಮ್ಮ ಹೆಸರು ಮೇಡಮ್? ಉಮಾ ಅಂತ ಹೇಳಿ. ಮೇಡಮ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರಿ? ಶಿವಮೊಗ್ಗದಿಂದ ಬೆಂಗಳೂರು ಹೋಗ್ತಾ ಇದ್ವಿ. ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ರಿ. ಎಂಸಿಹಳ್ಳಿ ಇನ್ನೊಂದು ಸ್ವಲ್ಪ ಹಿಂದೆ ಇದ್ದಾಗಲೇ ಫುಲ್ ಬೆವ್ತಿದ್ರು. ನೀರು ಕುಡಿಸ್ತಾ ಇದ್ದೆ ನಾನು ಅವಾಗ್ಲೇ. ನೀರು ಏನಾಗ್ತಿದೆ ಅಂತ ಅವ್ರು ನನಗೆ ಹೇಳಲಿಲ್ಲ ಅವಾಗ ಏನಾಗ್ತಿದೆ ಅಂತ. ಅದು ಫುಲ್ಲು ನೆಂದೋಗ್ಬಿಟ್ಟಿದ್ರು ಒಂಥರ. ಆಮೇಲೆ ಏನಾಗ್ತಿದೆ ಅಂತ ಹತ್ರಕ್ಕೆ ಬಂದು ಕೇಳಿದೆ. ಏನು ಹೇಳಲಿಲ್ಲ. ನನಗೆ ಸುಸ್ತಾಗ್ತಾ ಇದೆ, ನನಗೆ ಗಾಡಿ ನಿಲ್ಸೋಕ್ಕಾಗ್ತಿಲ್ಲ ಅಂತ. ಆದರೂ ಎಂಸಿಡಿ ಡೌನ್ ಅಲ್ವಾ, ಹೆಂಗೋ ಬ್ರೇಕ್ ಹೊಡೆದು ಬ್ರಿಡ್ಜ್ ಇದೆ, ಅಲ್ಲಿ ಬ್ರಿಡ್ಜ್ ಇಂದ ಕೆಳಗೆ ಬಂದ್ರ ಫುಲ್ಲು ಕೆಳಗೆ ಬಿದ್ದೇ ಬಿಟ್ಬಿಟ್ರಿ ಅವ್ರು. ಡ್ರೈವಿಂಗ್ ಬಿಟ್ಬಿಟ್ರು ಹಂಗೆ ತಾಂಡ್ ಅಲ್ಲಿಂದ ಸ್ಟೇರಿಂಗಿಂದ ಜನ ಎಲ್ಲ ಎಳೆದ್ರು ಪಾಪ. ಅದರಲ್ಲಿ ಒಬ್ರು ಡಾಕ್ಟ್ರು ಇದ್ರು ಪಾಪ. ಅವ್ರು ಎದೆಲ್ಲ ಬಡದು ಪಾಪ, ಏನೇನೋ ಪಾಪ ಎಲ್ಲ ನೀರು ಸಿಂಸೋದು ಅದು ಇದು. ಆದ್ರೆ ಅಲ್ಲೇ ಜನ ತಗೊಂಡು ಡೆಡ್ ಬಾಡಿ ಅನ್ಬಿಡೋದ ನೋಡಿ. ಅಂದ್ರೆ ಜ್ಞಾನ ಇರ್ಲಿಲ್ವಲ್ಲ ಅವ್ರಿಗೆ. ಅದೇ ತರನೇ ಇದ್ದಿತ್ತು. ನಾವು ಬೇರೆ ಜನ ಪ್ಯಾಸೆಂಜರ್ ಇದ್ರಲ್ಲ, ಬೇರೆ ಗಾಡಿಗೆ ಹಾಕ್ಬೇಕಿತ್ತು. ನಮ್ದು ರೂಲ್ಸ್ ಇವಾಗ ಗಂಡ ಅಂತ ನಾನು ಬರಂಗಿಲ್ಲ. ಒಟ್ಟಿನಲ್ಲಿ ನೀವಿಬ್ರು ಒಂದೇ ಬಸ್ಸಿಗೆ ಇವತ್ತು ಎಮರ್ಜೆನ್ಸಿ ಬಂದಿದ್ದು ಅಷ್ಟೇ. ಬೇರೆ ಎಮರ್ಜೆನ್ಸಿ ಆಗಿ ಬಂದಿದ್ದೀರಾ ಅಷ್ಟೇ. ಬೇರೆ ಗಾಡಿಗೆ ಹೋಗ್ತಾ ಇದ್ರು. ಅವ್ರು ಡಿಕಮ್ಸ್ ಒಂದೇ ರೂಟ್ ಬರ್ತಿದ್ದು, ಅಶ್ವಮೇಧ ಗಾಡಿ. ನಾನು ಬೇರೆ ಗಾಡಿ. ಇವಾಗ ಆರೋಗ್ಯ ಯಾವ ರೀತಿ ಇದೆ? ಆರೋಗ್ಯ ಇದೆ. ಸ್ವಲ್ಪ ಶ್ವಾಸಕೋಶದಲ್ಲಿ ನೀರು ತುಂಬಿದೆ ಅಂದರೆ ಮ್ಯಾಕ್ಸಿಗೆ ರೆಫರ್ ಮಾಡಿದಾರೆ. ಅಲ್ಲಿಗೆ ಹೋಗ್ತೀವಿ, ಮನೆಗೆ ಹೋಗ್ಬಿಟ್ಟು ಆಮೇಲೆ ಮ್ಯಾಕ್ಸಿಗೆ ಹೋಗ್ತಾ ಇದ್ದೀರಾ. ಅಂದ್ರೆ ಈಗ ಪ್ರಯಾಣಿಕರನ್ನೆಲ್ಲ ಬೇರೆ ಗಾಡಿ ಕಳಿಸ್ಕೊಟ್ಟಿದ್ದೀರಾ? ಹಾಕಿ ಆಮೇಲೆ ಬಂದಿದ್ದು ನಾನು. ಪಾಪ ಅಷ್ಟೊತ್ತಿಗೆ ಪ್ಯಾಸೆಂಜರ್ ಕರ್ಕೊಂಡು ಬಂದಿದ್ದು. ಆ ಡಾಕ್ಟ್ರ್ ಇದ್ರು ಪಾಪ, ಅವರು ಬಂದು ಎಲ್ಲ ಟ್ರೀಟ್ಮೆಂಟ್ ಮಾಡಿಸೇ ಹೋಗಿದ್ದಾರೆ ಪಾಪ. ಅಂದ್ರೆ ಈಗ ಇಲ್ಲಿಂದ ಹಾಸ್ಪಿಟಲ್ ಚೆಕ್ ಮಾಡಿ ಡಾಕ್ಟರ್ ಏನಂತ ಹೇಳಿದ್ದಾರೆ? ಈಗ ಏನಾದ್ರು ಪ್ರಾಬ್ಲಮ್ ಇದೆಯಾ ಏನಾದ್ರು? ಅದೇ ಇಲ್ಲ ಅಂತ ಇಲ್ವಲ್ಲ ಫೆಸಿಲಿಟಿ. ಪಾಪ ಮ್ಯಾಕ್ಸಿಗೆ ಹೋಗಿ ಅಂತ ಹೇಳಿದ್ದಾರೆ. ಮ್ಯಾಕ್ಸಿಗೆ ಹೋಗಿ ಅಂತ ಹೇಳಿದ್ದಾರೆ. ಮಾಡಷ್ಟೆಲ್ಲ ಪಾಪ ಬಿ ಪಿ ಸ್ವಲ್ಪ ಡೌನ್ ಮಾಡಿದ್ದಾರೆ ಪಾಪ. ಅಷ್ಟು ಇದ್ದಿದ್ದ 200 ಮೇಲೆ ಇತ್ತು ಅವ್ರು, ಡೌನ್ ಮಾಡಿದ್ದಾರೆ. ಅದೇ ಮ್ಯಾಕ್ಸಿಗೆ ಸ್ವಲ್ಪ ಇಲ್ಲಿ ನೀರು ತುಂಬಿದೆ ಅವ್ರಿಗೆ. ಅದೇ ಹಾರ್ಟ್ ಹತ್ರ ಸ್ವಲ್ಪ ನೀರು ತುಂಬಿಕೊಂಡಿದೆ. ಅದೇ ಯಾರಿಗೇನೇನು ತೊಂದರೆ ಏನು ಪ್ರಾಬ್ಲಮ್ ಏನು ಆಗಿಲ್ಲ.